ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ನೀವೆಲ್ಲರೂ ಆರಾಮದಿರಿ ಅನ್ಕೊಳ್ತಾ ನಾನು ಕೂಡ ಆರಾಮದನ್ನು ನೋಡಿ. ಇವತ್ತು ನಿಮ್ಗೆಲ್ರಿಗೂ ಒಂದು ಒಳ್ಳೆ ರೆಸಿಪಿ ಶೇರ್ ಮಾಡ್ಕೊಳಕತ್ತೆ ನೋಡ್ರಿ. ಏನಪ್ಪ ಅಂದ್ರೆ ಚಿಕನ್ ದಮ್ ಬಿರಿಯಾನಿ ಹಂಗೆ ಚಿಕನ್ ಗ್ರೇವಿನ ಶೇರ್ ಮಾಡ್ಕೊಳಕತ್ತೇನಿ. ನಾವು ಯಾವ ರೀತಿ ಚಿಕನ್ ದಮ್ ಬಿರಿಯಾನಿ ಹಂಗೆ ಗ್ರೇವಿ ಮಾಡ್ತವೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ಇಲ್ಲಿ ಚಿಕನ್ ಮಾಡಕತ್ತಿರೋದು ಬಿರಿಯಾನಿ ಮಾಡಕತ್ತಿರೋದು ನಮ್ಮ ಅಕ್ಕರು ನೋಡ್ರಿ. ಅವರು ಹುಬ್ಬಳ್ಳಿಯಾಗ ಇರ್ತಾರೆ. ನನಗಿಂತ ಚೆನ್ನಾಗಿ ಅವರು ಬಿರಿಯಾನಿ ಚಿಕನ್ ಗ್ರೇವಿ ಅದನ್ನೆಲ್ಲ ಮಾಡ್ತಾರೆ. ಹಾಗಾಗಿ ಅವ್ರ ಜೊತೆ ಮಾಡ್ಸಕತ್ತಿದ್ದೆ ಇವತ್ತು. ಬಹಳ ಅಂದ್ರೆ ಬಹಳ ರುಚಿಯಾಗಿ ಬಂದಿತ್ತು ರೀ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ ಹೇಗೆ ಬಂತು ಅಂತಂದು. ಇಲ್ಲಿ ಮೊದಲು ದಮ್ ಬಿರಿಯಾನಿ ಮಾಡ್ಬೇಕಂದ್ರೆ ಉಳ್ಳಾಗಡ್ಡಿನ ಸ್ಲೈಸಾಗಿ ಉದ್ದುದಕ್ಕೆ ಹೆಚ್ಕೊಂಡು ಅದನ್ನು ಎಣ್ಣೆಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ. ಸ್ವಲ್ಪ ಗೋಲ್ಡನ್ ಕಲರ್ ಬರ್ಬೇಕು ನೋಡ್ರಿ, ಬ್ರೌನ್ ಕಲರ್ ಬರ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಏನಪ್ಪ ಅಂದ್ರೆ ಚಿಕನ್ ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಎತ್ತಿಟ್ಕೋಬೇಕು. ಅಷ್ಟು ನೀರೆಲ್ಲ ಬಿಗಿಯಾಗಿ ಹಿಂಡಿ ಎತ್ತಿಟ್ಕೋಬೇಕು. ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಸೈಡಿಗೆ ಎತ್ತಿಕ್ಕೊಂಡು ಬಿರಿಯಾನಿಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡವಿ ಕ್ವಾಂಟಿಟಿ ನೋಡಿಕೊಂಡು. ಅದಾದಮೇಲೆ ದಮ್ ಬಿರಿಯಾನಿಗೆ ಏನೆಲ್ಲ ಬೇಕು ಮಸಾಲೆ ಐಟಮ್ಸ್ ಅದನ್ನೆಲ್ಲ ಇಲ್ಲಿ ರೆಡಿ ಮಾಡ್ಕೊಳಕತ್ತಿದ್ವಿ. ಜೀರಿಗೆ ಪುಡಿ ಎಲ್ಲ ರೆಡಿ ಮಾಡ್ಕೊಳ್ಳೋದು, ಬೆಳ್ಳುಳ್ಳಿ ಎಲ್ಲ ಸುಲಿದಿಟ್ಕೊಳೋದು, ಆ ಥರ ಎಲ್ಲ ಮಾಡ್ಕೊಳಕತ್ತಿದ್ವಿ. ಮುಂಚೆನೇ ಈ ಥರ ಎಲ್ಲ ಪ್ರಿಪ್ರೇಷನ್ ಮಾಡಿಟ್ಕೊಂಡ್ರಪ್ಪ ಅಂದ್ರೆ ಬೇಗ ಕ್ವಿಕ್ಕಾಗಿ ಮಾಡಿಬಿಡ್ಬೋದು ಅಂತಂದು. ನಮ್ಮ ಸೈಡ್ ಎಲ್ಲರೂ ಏನೋ ಅಡುಗೆ ಮಾಡಲಿ, ನಾನ್ ವೆಜ್ ಅರ ಮಾಡಲಿ, ಸ್ವೀಟರ ಮಾಡಲಿ, ಆಲ್ಮೋಸ್ಟ್ ನಮ್ಮ ಕಡೆ ಜೋಳದ ರೊಟ್ಟಿ ಅಂತರೂ ಯಾವಾಗಲೂ ಮಾಡಲೇಬೇಕು. ಹಾಗಾಗಿ ಜೋಳದ ರೊಟ್ಟಿ ಕೂಡ ರೆಡಿ ಮಾಡಿ ಇಡಕತ್ತಾರೆ ಇಲ್ಲಿ ನಮ್ಮ ಅಕ್ಕರು. ಇಲ್ಲಿ ಮೊದಲು ಇದು ಚಿಕನಿಗೆಲ್ಲ ಇದನ್ನು ಹಾಕಿ ಮಸಾಲೆ ಎಲ್ಲ ಹಾಕಿಟ್ರಪ್ಪ ಅಂದ್ರೆ ಅದು ಚೆನ್ನಾಗಿ ನೆನ್ಕೊಂಡ್ರಪ್ಪ ಅಂದ್ರೆ ಇನ್ನೂ ಟೇಸ್ಟಾಗಿ ಬಿರಿಯಾನಿ ಆಗ್ತೈತೆ ಅಂದು ಚಿಕನಿಗೆಲ್ಲ ಸ್ವಲ್ಪ ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಳ್ಳಾಗಡ್ಡಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಫ್ರೈ ಮಾಡಿದ್ದು ಉಳ್ಳಾಗಡ್ಡಿನ ಸ್ವಲ್ಪ ಹಾಕ್ಕೊಳಕತ್ತೀವಿ. ಅದಾದಮೇಲೆ ಜೀರಿಗೆ ಪುಡಿ ಹಾಕ್ಕೊಂಡವಿ. ಏನಪ್ಪ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾವು ಮನೆಯಾಗ ರೆಡಿ ಮಾಡಿ ಹಾಕಿದ್ರಪ್ಪ ಅಂದ್ರೆ ಭಾಳ ರುಚಿಯಾಗಿ ಬರ್ತದೆ ನೋಡಿರಿ. ಹಾಗಾಗಿ ನೀವೆಲ್ಲರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮನೆಯಾಗ ರೆಡಿ ಮಾಡಿ ಈ ಬಿರಿಯಾನಿಗೆಲ್ಲ ಉಪಯೋಗಿಸ್ರಿ, ಭಾಳ ಚೆನ್ನಾಗಿ ಟೇಸ್ಟ್ ಆಗ್ತೈತಿ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ, ಬಿರಿಯಾನಿ ಮಸಾಲ ಯಾವುದಾದ್ರೂ ಆಗಲಿ, ಬಿರಿಯಾನಿ ಮಸಾಲ ಮತ್ತು ಸ್ವಲ್ಪ ಅರಿಶಿನ ಪುಡಿ ಮತ್ತು ಕಸೂರಿ ಮೆಂತೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಪುಡಿ. ಇದು ಮನ್ಯಾಗ ಮಾಡಿಸಿದ ಖಾರ ಪುಡಿ. ಹಾಗಾಗಿ ಭಾಳ ಅಂದ್ರೆ ಭಾಳ ಚೆನ್ನಾಗೈತ್ರಿ. ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡು ಬಂದು ಕುಟ್ಟಿ ಪುಡಿ ಮಾಡಿಸಿ ಮಸಾಲೆ ಖಾರ ಎಲ್ಲ ನಮ್ಮ ಕಡೆ ಮಾಡ್ತಾರಲ್ರಿ, ಆ ಥರ ಮಾಡಿ ಇಟ್ಕೊಂಡ್ರೆ ಖಾರ ಪುಡಿ ಇದು. ಅದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲ ಈ ಹಾಕಿದ್ದು ಮಸಾಲೆಗಳೆಲ್ಲ ನೀಟಾಗಿ ಎಲ್ಲ ಚಿಕನಿಗೆ ಅಪ್ಲೈ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆನಾದರೂ ಒಂದು ಅರ್ಧ ಗಂಟೆನಾದರೂ ನೀವು ಫ್ರಿಜ್ ಒಳಗೆ ಇದನ್ನು ತೆಗೆದಿಟ್ಕೊಂಬಿಡ್ರಿ. ಈ ರೀತಿ ಮೊದಲ ಎಲ್ಲ ರೆಡಿ ಮಾಡಿ ಎತ್ತಿಟ್ಬಿಟ್ರಪ್ಪ ಅಂದ್ರೆ ಚೆನ್ನಾಗಿ ನೆನಿತೈತಿ. ಇದು ನೆನೆ ಅಷ್ಟೊತ್ತಿಗೆ ನಾವು ಬೇರೆ ಏನಾದರೂ ಎಕ್ಸ್ಟ್ರಾ ಕೆಲಸಗಳಿದ್ರಪ್ಪ ಅಂದ್ರೆ ಮಾಡ್ಕೋಬೋದು ಆರಾಮಾಗಿ. ಹಾಗಾಗಿ ಇದನ್ನು ಫಸ್ಟ್ ಕೆಲಸನ ಮುಗಿಸ್ಕೊಳಕತ್ತೇವಿ ಇಲ್ಲಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಡಕತ್ತೇವಿ. ಒಬ್ಬೊಬ್ಬರು ಒಂದೊಂದು ಥರ ದಮ್ ಬಿರಿಯಾನಿ ಮಾಡ್ತಾರೆ. ಹಾಗಾಗಿ ನಾವು ಯಾವ ರೀತಿ ದಮ್ ಬಿರಿಯಾನಿ ಮಾಡೋದು, ಚಿಕನ್ ದಮ್ ಬಿರಿಯಾನಿ ಮಾಡ್ತೇವೆ ಅಂತ ನಿಮಗೆಲ್ರಿಗೂ ತಿಳಿಸ್ಕೊಟ್ರಪ್ಪ ಅಂದ್ರೆ ನೀವು ಕೂಡ ನೋಡಿ ಮಾಡ್ತೀರಾ. ಒಬ್ಬೊಬ್ಬರು ಒಂದೊಂದು ವೆರೈಟಿ ಇಲ್ಲಿ ಮಾಡ್ತಿರ್ತಾರೆ, ಟೇಸ್ಟು ಕೂಡ ಡಿಫ್ರೆಂಟ್ ಆಗಿರ್ತೈತಿ. ಹಾಗಾಗಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿರಿ, ಚೆನ್ನಾಗಿರ್ತೈತಿ. ಟೇಸ್ಟ್ ಕೂಡ ಒಂದೇ ಥರ ಗ್ರೇವಿ ಎಲ್ಲ ಮಾಡ್ಕೊಂಡು ತಿಂದು ಬೇಜಾರಾಗಿರ್ತೈತಲ್ಲ, ಈ ಥರ ಬಿರಿಯಾನಿ ಕೂಡ ಮಾಡ್ಕೊಂಡು ತಿನ್ನಿರಿ, ಚೆನ್ನಾಗಿ ಟೇಸ್ಟ್ ಇರ್ತೈತಿ. ಇಲ್ಲಿ ಈ ಬಿರಿಯಾನಿಗೆ ನಾವು ಬಾಸುಮತಿ ರೈಸ್ನ ಬಳಸಕತ್ತೇವೆ ನೋಡ್ರಿ. ನೀವು ಬೇಕಾದ್ರೆ ಜೀರಾ ರೈಸು ಮನೆಯಾಗ ಯಾವುದಾದ್ರೂ ನೀವು ರೈಸ್ ಬಳಸ್ತಿರ್ತೀರಲ್ಲ ಅದನ್ನೂ ಕೂಡ ಬಳಸ್ಬೋದು. ಈ ಬಾಸುಮತಿ ರೈಸ್ನ ಬಳಸಬೇಕು ಅಂತ ಏನಿಲ್ಲ. ಆದ್ರೆ ದಮ್ ಬಿರಿಯಾನಿಗೆಲ್ಲ ಬಾಸುಮತಿ ರೈಸ್ ಬಳಸಿದ್ರೆ ಭಾಳ ಚೆನ್ನಾಗಿ ಬರ್ತೈತೆ ರೀ. ಸೇಮ್ ಅಂಗಡಿ ಒಳಗೆಲ್ಲ ಹೋಟೆಲ್ ಒಳಗೆಲ್ಲ ಕೊಡ್ತಾರಲ್ಲ ಅದೇ ಥರ ಟೇಸ್ಟ್ ಬರ್ತೈತಿ. ಹಾಗಾಗಿ ಬಾಸುಮತಿ ರೈಸ್ನ ಇಲ್ಲಿ ಬಳಸಿ ಮಾಡಕತ್ತೀವಿ. ಇಲ್ಲಿ ನೋಡ್ಬೋದು ಒಂದು ದೊಡ್ಡ ಪಾತ್ರೆಗೆ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಸೂರಿ ಮೆಂತೆ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಕಟ್ ಮಾಡಿ ಹಾಕೀವಿ. ಒಂದೆರಡು ಚಕ್ಕೆ, ಲವಂಗ, ಏಲಕ್ಕಿ ಹಾಕೀವಿ. ಅದಾದಮೇಲೆ ಉಪ್ಪು ಹಾಕಿ ಅಕ್ಕಿ ಎಲ್ಲ ತೊಳೆದಿಟ್ಟಿದ್ವಲ್ಲ ಅದನ್ನೆಲ್ಲ ಹಾಕಿ ಸ್ವಲ್ಪ ಅದನ್ನು ಕುಕ್ ಮಾಡ್ಕೋಬೇಕ್ರಿ. ಅಂದ್ರೆ ಅನ್ನ ಜಾಸ್ತಿ ಬೇಯಬಾರ್ದು ಅದು ಅಕ್ಕಿ ಸ್ವಲ್ಪ 3/4% ಬೇಯ್ತೈತಲ್ರಿ, ಅಷ್ಟು ಮಾತ್ರ ಬೇಯಿಸ್ಕೊಳ್ರಿ. ಚೆನ್ನಾಗಿ ಅನ್ನ ಬೆಂದ್ಬಿಟ್ರಪ್ಪ ಅಂದ್ರೆ ಆಮೇಲೆ ನಾವು ಮತ್ತೆ ದಮ್ ಕಟ್ತಾವೆಲ್ಲ ಆವಾಗ ಮೆತ್ತಗಾದಂಗೆ ಆಗ್ಬಿಡ್ತೈತೆ ರೀ ರೈಸ್. ಹಾಗಾಗಿ ಒಂದು ಅಕ್ಕಿನ ಒಂದು 3/4% ಬೇಯಿಸ್ಕೊಂಡು ಅದಾದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ನೀರೆಲ್ಲ ಬಸಿದ್ಬಿಡ್ರಿ.
ಇಲ್ಲಿ ಇನ್ನೊಂದು ಸೈಡಿಗೆ ಏನು ಚಿಕನ್ನೆಲ್ಲ ಮಸಾಲೆಗಳೆಲ್ಲ ಹಾಕಿ ಫ್ರಿಜ್ ಒಳಗೆ ನೆನೆಯಕ್ಕೆ ಇಟ್ಟಿದ್ವಲ್ಲ ರೀ, ಅದನ್ನು ತೊಗೊಂಡು ಬಂದು ಇಲ್ಲಿ ಒಗ್ಗರಣೆ ಮಾಡ್ಕೊಳಕತ್ತೀವಿ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಆ ಎಣ್ಣೆಗೆ ಸ್ವಲ್ಪ ಉದ್ದುದ್ಕ ಕಟ್ ಮಾಡಿರೋ ಉಳ್ಳಾಗಡ್ಡಿ ಹಾಕಿ, ಅದಾದಮೇಲೆ ಅದಕ್ಕೆ ಈ ಎಲ್ಲ ಮಸಾಲೆ ಹಾಕಿದ ಚಿಕನ್ ಇತ್ತಲ್ರಿ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳಕತ್ತೀವಿ. ಇದನ್ನು ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಬೇಕ್ರಿ. ಎಣ್ಣೆ ಎಲ್ಲ ಸೈಡಿಗೆ ಇಲ್ಲಿ ಬಿಟ್ಟೈತಲ್ರಿ, ಆ ರೀತಿ ಎಣ್ಣೆ ಎಲ್ಲ ಬಿಡೋವರೆಗೂ ಬೇಯಿಸ್ಕೊಂಡು ನೀಟಾಗಿ, ಅದು ಕೂಡ ಜಾಸ್ತಿ ಎಲ್ಲ ಬೇಯೋದು ಬೇಡ್ರಿ, ಒಂದು 3/4% ಚಿಕನ್ ಬೆಂದ್ರಪ್ಪ ಅಂದ್ರೆ ಸಾಕು. ಆಮೇಲೆ ದಮ್ ಕಟ್ತಾವೆಲ್ಲ ಇನ್ನೂ ಚೆನ್ನಾಗಿ ಬೆಂದ್ಬಿಡ್ತೈತಿ ಆಮೇಲೆ. ಹಾಗಾಗಿ ಒಂದು 3/4% ಚಿಕನ್ ಕೂಡ ಬೆಂದೈತಿ ಅಂತ ಆದಮೇಲೆ ನಾನಿಲ್ಲಿ ಏನು ಮಾಡಕತ್ತೀವಿ ಅಂದ್ರೆ ಅಕ್ಕಿ ಎಲ್ಲ ರೆಡಿ ಆಗಿತ್ತರ ಇಲ್ರಿ, ಒಂದು 3/4% ಅನ್ನ ಕೂಡ ಆಗಿತ್ತು. ಅದನ್ನೆಲ್ಲ ಈಗ ನೀರೆಲ್ಲ ತೆಗೆದು ಇದಕ್ಕೆ ಚಿಕನ್ ಇತ್ತಲ್ರಿ ಆ ಪಾತ್ರೆಗೆಲ್ಲ ಹಾಕಾಕತ್ತೀವಿ. ಒಂದು ಅರ್ಧ ಭಾಗದಷ್ಟು ಅನ್ನ ಹಾಕಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಉಳ್ಳಾಗಡ್ಡಿನೇನು ಫ್ರೈ ಮಾಡಿಕೊಂಡಿರ್ತಾವಲ್ರಿ ಅದನ್ನ ಸ್ವಲ್ಪ ಹಾಕಿ 1-2 ಸ್ಪೂನಷ್ಟು ತುಪ್ಪ ಹಾಕಿ, ಅದಾದಮೇಲೆ ಇನ್ನು ಉಳಿದದ್ದು ಅನ್ನ ಎಲ್ಲ ನೀಟಾಗಿ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಬೇಕು ನೋಡಿರಿ. ಪಾತ್ರೆ ಸ್ವಲ್ಪ ಇದು ಅಗಲವಾಗಿರೋ ಪಾತ್ರೆ ತೊಗೊಳ್ರಿ, ಯಾಕಂದ್ರೆ ಕೆಳಗಡೆ ಹೊತ್ತಂಗಿಲ್ಲ. ನೀವು ಏನಾದರೂ ಅಗಲವಾಗಿರೋ ಪಾತ್ರೆ ತೊಗೊಳ್ಳಿಲ್ಲ ಅಂದ್ರೆ ಕೆಳಗಡೆ ಎಲ್ಲ ಹೊತ್ತಕತ್ಬಿಡ್ತೈತೆ ರೀ ದಮ್ ಕಟ್ಟಿದಾಗ. ಹಾಗಾಗಿ ಸ್ವಲ್ಪ ಅಗಲ ಇರೋ ಪಾತ್ರೆ ತೊಗೊಂಡು ಈ ಥರ ದಮ್ ಕಟ್ಟ್ರಿ. ಇಲ್ಲಿ ದಮ್ ಕಟ್ಟಕ್ಕೆ ಇಲ್ಲಿ ನೋಡ್ಬೋದು ನೀವು, ಒಂದು ಇದನ್ನು ಹಂಚು ತವಾ ಅಂತಾರಲ್ರಿ ಅದನ್ನ ಇಟ್ಟು ಅದ್ರ ಮೇಲೆ ಬಿರಿಯಾನಿ ಮಾಡಿದ ಪಾತ್ರೆ ಇಟ್ಟು, ಮತ್ತು ಆ ಪಾತ್ರೆ ಮೇಲೆ ಒಂದು ಭಾರವಾಗಿರೋ ಒಂದು ಪಾತ್ರೆ ಇಟ್ಟಾರ ನೋಡ್ರಿ. ಈ ರೀತಿ ಭಾರವಾಗಿರೋದು ಏನಾದರೂ ಪಾತ್ರೆ ಇಟ್ಟು ನೀವು ಬೇಕಾದ್ರೆ ಕಲ್ಲಿಂದು ಕುಟ್ಟಾಣಿ ಅದು ಇರ್ತೈತಲ್ರಿ ಅದನ್ನು ಬೇಕಾದರೂ ಇಡ್ಬೋದು. ಆ ರೀತಿ ಇಟ್ಟು ಒಂದು ಎಷ್ಟಂದ್ರೆ ಸ್ಲೋ ಉರಿ, ಮೀಡಿಯಮ್ ಉರಿನೂ ಅಲ್ರಿ, ಫುಲ್ಲು ಲೋ ಫ್ಲೇಮ್ನಾಗ ನೀವು 10-15 ನಿಮಿಷ ಬಿಟ್ಟು ಬಿಡ್ಬೇಕು ನೋಡ್ರಿ. ಓಪನ್ ಮಾಡೋದಾಗಲಿ ಕೈ ಆಡೋದಾಗಲಿ ಆ ಥರ ಎಲ್ಲ ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ. 10-15 ನಿಮಿಷ ಬಿಟ್ಬಿಡ್ರಿ, ಅದು ನೀಟಾಗಿ ಕುಕ್ ಆಗಿರ್ತೈತಿ. ಅದಾದಮೇಲೆ ನೀವು ಒಂದು 5 ನಿಮಿಷ ಬಿಟ್ಟು ಗ್ಯಾಸ್ ಆಫ್ ಮಾಡಿ 5 ನಿಮಿಷ ಬಿಟ್ಟು ಅದಾದಮೇಲೆ ಓಪನ್ ಮಾಡಿ ನೋಡ್ಬೋದು. ಇಷ್ಟ ನೋಡ್ರಿ ದಮ್ ಬಿರಿಯಾನಿ, ಚಿಕನ್ ದಮ್ ಬಿರಿಯಾನಿ ಮಾಡೋದು ತುಂಬ ಅಂದ್ರೆ ತುಂಬ ಈಸಿ ಐತಿ. ಒಂದು ಸಲ ಎಲ್ಲರೂ ಕೂಡ ಮಾಡಿ ನೋಡ್ರಿ, ಭಾಳ ಅಂದ್ರೆ ಭಾಳ ಈಸಿ ಐತ್ರಿ, ಆರಾಮಾಗಿ ಮಾಡ್ಬೋದು ದಮ್ ಬಿರಿಯಾನಿನ. ಇಲ್ಲಿ ದಮ್ ಬಿರಿಯಾನಿ ಆದ ತಕ್ಷಣ ಒಂದು ಸೈಡು ಇಲ್ಲಿ ಗ್ರೇವಿ ಮಾಡ್ಕೊಳಕತ್ತೀವಿ. ಇಲ್ಲಿ ನೋಡ್ಬೋದು ಒಂದು ಪಾತ್ರೆಗೆ 1-2-3 ಸ್ಪೂನಷ್ಟು ಆಯಿಲ್ ಹಾಕಿ ಉದ್ದುದ್ಕ ಕಟ್ ಮಾಡಿರೋ ಅಂಥ ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ 1-2-3 ಹಸಿಮೆಣ್ಸಿನ್ಕಾಯಿನ ಹಂಗೆ ಕಟ್ ಮಾಡಲಿಲ್ಲಂಗೆ ಇಡೇವ ಹಂಗೆ ಹಾಕಿವ್ರಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು, ಖಾರ ಪುಡಿ, ಅರಿಶಿನ ಪುಡಿ ಮತ್ತು ಚಿಕನ್ ಮಸಾಲ ಮತ್ತು ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನೆಲ್ಲ ಹಾಕಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ಖಾರ ಪುಡಿ ಅದನ್ನು ಉಪ್ಪು ಎಲ್ಲ ಹಾಕಿರ್ತಾವಲ್ರಿ ಅದೆಲ್ಲ ಉಳ್ಳಾಗಡ್ಡಿಗೆಲ್ಲ ಹಿಡಿಬೇಕು. ಆ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ತೊಳೆದಿಟ್ಟಂಥ ಚಿಕನ್ ಇರ್ತೈತಲ್ರಿ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಇದು ಎಣ್ಣೆ ಬಿಡೋ ಮಟನೂ ಬೇಯಬೇಕು ನೋಡ್ರಿ. ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೊಂಡು ಮುಚ್ಚಿ ಬೇಯಿಸ್ಕೊಳ್ರಿ. ಎಣ್ಣೆ ಬಿಡೋ ಮಟನೂ ಒಂದು ಸ್ವಲ್ಪ ನೀಟಾಗಿ ಬೇಯ್ದ್ರೆ ಚಿಕನ್ನು ಚೆನ್ನಾಗಿರ್ತೈತಿ ಟೇಸ್ಟು. ಉಪ್ಪು ಖಾರ ಎಲ್ಲ ಹಿಡಿದಿರ್ತೈತಿ, ಹಾಗಾಗಿ ಬೇಯಿಸ್ಕೊಡ್ರಿ. ಇದಕ್ಕೆ ಸಿಂಪಲ್ಲಾಗಿ 1-2 ಸ್ಪೂನಷ್ಟು ಕೊಬ್ಬರಿ, ಹಸಿ ಕೊಬ್ಬರಿ ಇರ್ತೈತಲ್ರಿ ಅದನ್ನು ತೊಗೊಂಡು, ಆಮೇಲೆ ಅದು ಒಂದು ಟೊಮೊಟೊ ತೊಗೊಳ್ರಿ. ಒಂದು ಟೊಮೊಟೊ, 1-2 ಸ್ಪೂನಷ್ಟು ಕೊಬ್ಬರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸಿ ಮಾಡ್ಕೊಳ್ರಿ. ನುಣ್ಣಗಾಗಂಗೆ ಮಿಕ್ಸಿ ಮಾಡಿಕೊಂಡು ಇದು ಏನು ಬೆಂದಿರ್ತೈತಲ್ಲ ಚಿಕನ್ ಗ್ರೇವಿ ಅದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡ್ರಿ. ರುಚಿಯಾಗಿ ಕ್ವಿಕ್ಕಾಗಿ ಗ್ರೇವಿ ಕೂಡ ರೆಡಿ ಆಗಿಬಿಡ್ತೈತಿ, ಬೇಗನೆ ರೆಡಿ ಆಗ್ತೈತೆ ರೀ. ಜಾಸ್ತಿ ಎಲ್ಲ ಕೊಬ್ಬರಿ ಎಲ್ಲ ಹಾಕಕ್ಕೆ ಹೋಗ್ಬೇಡ್ರಿ, ಚೆನ್ನಾಗಾಗಲ್ಲ. ಈ ಚಿಕನ್ ದಮ್ ಬಿರಿಯಾನಿಗೆ ಒಳ್ಳೆ ಕಾಂಬಿನೇಷನ್ ನೋಡ್ರಿ ಈ ಗ್ರೇವಿ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿರಿ, ಚೆನ್ನಾಗಂದ್ರೆ ಚೆನ್ನಾಗಾಗಿತ್ತು ಟೇಸ್ಟ್ ಕೂಡ. ಈ ಗ್ರೇವಿ ಜೊತೆಗೆ ಬೇಕಾದ್ರೆ ನೀವು ರೊಟ್ಟಿ ಅಥವಾ ಚಪಾತಿ, ಪರೋಟ ಏನಾದರೂ ಮಾಡ್ಬೋದು. ಒಳ್ಳೆ ಕಾಂಬಿನೇಷನ್ ಆಗ್ತೈತೆ ನೋಡ್ರಿ, ಅಷ್ಟು ಚೆನ್ನಾಗಿರ್ತೈತಿ ಗ್ರೇವಿ. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅನ್ಕೊತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಹಾಗೆ ಒಂದು ಲೈಕ್ ಕೂಡ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಇರುವ ವಿಡಿಯೋಸ್ಗಳನ್ನು ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಮಸ್ಕಾರ ಎಲ್ರಿಗೂ.